ಭಗವತೆ ವಾಸುದೇವಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳು ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ, ಮಕರ ರಾಶಿಯವರ ಆರೋಗ್ಯ, ಜಾಬ್ ಆ್ಯಂಡ್ ಬಿಸ್ನೆಸ್, ಮ್ಯಾರಿಡ್ ಲೈಫ್, ಲವ್ ಲೈಫ್, ಸ್ಟೂಡೆಂಟ್ಸ್ ಎಜುಕೇಷನ್ ಹೇಗಿರಲಿದೆ, ನಿಮ್ಮ ಲಕ್ ಅಂದರೆ ಅದೃಷ್ಟ ಈ ವರ್ಷದ 2024 ಅಂತಿಮ 3 ತಿಂಗಳು ಹೇಗಿದೆ ಅನ್ನುವಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ಗೋಚಾರದ ಫಲಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಮಾಸಿಕ ಭವಿಷ್ಯ, ವಿಶೇಷವಾಗಿ ಮಕರ ರಾಶಿಯವರಿಗೆ. ಬ್ರಹ್ಮಾಂಡದಲ್ಲಿ ಗ್ರಹಗಳು ಟ್ರಾನ್ಸಿಟ್ ಮಾಡುವಾಗ ನಿಮ್ಮ ಜೀವನದ ಮೇಲೆ ಹೇಗೆ ಆ ಗ್ರಹಗಳು ತನ್ನ ಪ್ರಭಾವವನ್ನು, ಪರಿಣಾಮವನ್ನು ಬೀರಲಿದೆ. ಮೊದಲಿಗೆ ಮಕರ ರಾಶಿಯವರಿಗೆ ಗ್ರಹಗಳು ಗೋಚಾರದಲ್ಲಿ ಹೇಗೆ ಸ್ಥಿತವಾಗಿದೆ ಅಂತ ನೋಡೋಣ. ಮಕರ ರಾಶಿಯ ಅಧಿಪತಿ ಶನಿಗ್ರಹ. ನಿಮ್ಮ ಕುಟುಂಬ ಸ್ಥಾನವಾದ 2ನೇ ಭಾವದಲ್ಲಿದೆ ಶನಿಗ್ರಹ. ರಾಹುಗ್ರಹ 3ನೇ ಮನೆಯಲ್ಲಿ, ಗುರು 5ನೇ ಮನೆಯಲ್ಲಿದೆ, ಮಂಗಳ ಗ್ರಹ 6ನೇ ಭಾವ, ಸೂರ್ಯ, ಕೇತು, ಬುಧ ಗ್ರಹ 9ನೇ ಭಾವದಲ್ಲಿ ಸ್ಥಿತವಾಗಿದೆ. 10ನೇ ಮನೆಯಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದೆ. ಪ್ರೆಸೆಂಟ್ ಗೋಚಾರದಲ್ಲಿ ಶನಿಗ್ರಹ ನಿಮ್ಮ 2ನೇ ಭಾವದಲ್ಲಿದೆ, ಆದರೆ ವಕ್ರಿಯಾಗಿದೆ. ಅಂದರೆ ಶನಿಗ್ರಹ ರೆಟ್ರೋಗ್ರೇಡ್ ಆಗಿದೆ. ನವೆಂಬರ್ 14ರ ನಂತರ ಶನಿಗ್ರಹ ಮಾರ್ಗಿಯಾಗ್ತಾ ಹೋಗುತ್ತೆ. ಶನಿ ಮಾರ್ಗಿಯಾದಾಗ 2ನೇ ಮನೆ ಅಂದರೆ ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ಮಾತಿನ ಸ್ಥಾನ, ಫ್ಯಾಮಿಲಿ ಬಗ್ಗೆ ರೆಪ್ರೆಸೆಂಟನ್ನು ಮಾಡುತ್ತೆ 2ನೇ ಮನೆ. ನವೆಂಬರ್ 14ರ ನಂತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇನ್ಕ್ರೀಸನ್ನು ಕಾಣ್ತೀರಾ. ತುಂಬ ಹೆಚ್ಚಾಗಿ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ಇಷ್ಟು ದಿನ ನಿಮ್ಮ ಅಕೌಂಟಿಂದ ಡೆಬಿಟ್ ಜಾಸ್ತಿ ಆಗ್ತಾ ಇತ್ತು, ನಿಮ್ಮ ಖರ್ಚುಗಳು ಹೆಚ್ಚಾಗಿತ್ತು. ಬಟ್ ನವೆಂಬರ್ 14 ನಂತರ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗುವ ಬದಲು ಹಣ ಕ್ರೆಡಿಟ್ ಆಗ್ತಾ ಬರುತ್ತದೆ. ಹಣವನ್ನು ಸೇವಿಂಗ್ಸ್ ಮಾಡ್ತೀರಾ. ಇಷ್ಟು ದಿನ ಯಾರಿಗೆಲ್ಲ ಹಲ್ಲಿನ ಸಮಸ್ಯೆ ಅಂದರೆ ಡೆಂಟಲ್ ಇಶ್ಯೂಸ್, ಥ್ರೋಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇತ್ತೋ ಇದೆಲ್ಲ ಸರಿಯಾಗ್ತಾ ಬರುತ್ತದೆ. ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಕುಟುಂಬದವರ ಮಧ್ಯೆ ಸಾಮರಸ್ಯವನ್ನು ಕಾಣ್ತೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ, ತಾಯಿ, ಅಣ್ಣ, ತಮ್ಮ, ತಂಗಿ, ಅಕ್ಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಇಷ್ಟು ದಿನ. ಬಟ್ ಆಫ್ಟರ್ 14 ನವೆಂಬರ್ ನಿಮ್ಮ ಫ್ಯಾಮಿಲಿಯ ಸದಸ್ಯರ ಸಮಸ್ಯೆಗಳು ಕಡಿಮೆಯಾಗ್ತಾ ಬರುತ್ತವೆ. ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಫೈನಾನ್ಸ್ ಕಂಡೀಷನಲ್ಲಿ ಪಾಸಿಟಿವ್ ಪರಿವರ್ತನೆಗಳನ್ನು ಕಾಣ್ತೀರಾ. ರಾಹುಗ್ರಹ ನಿಮ್ಮ 3ನೇ ಭಾವದಲ್ಲಿ ಸ್ಥಿತವಾಗಿದೆ. 3 ತಿಂಗಳು ರಾಹುಗ್ರಹ ಅಲ್ಲೇ ಇರ್ತಾರೆ. ರಾಹು ಗುರುವಿನ ನಕ್ಷತ್ರದಲ್ಲಿದೆ. ಗುರು ನಿಮಗೆ ನಾಲೆಡ್ಜನ್ನು ಕೊಡ್ತಾರೆ, ಬಟ್ ಜ್ಞಾನದ ಜೊತೆಗೆ ಅಹಮನ್ನು ಕೊಡ್ತಾರೆ. ನಿಮಗೆ ಡಾಮಿನೇಟ್ ನೇಚರನ್ನು ಸಹ ಕೊಡ್ತಾರೆ. ನಿಜವಾದ ಜ್ಞಾನಿ ಸೈಲೆಂಟ್ ಆಗಿರ್ತಾರೆ, ತುಂಬ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ಈ 3 ತಿಂಗಳು ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಆರ್ಗ್ಯುಮೆಂಟ್ ಮಾಡುವಂತಹ ಸಿಚುವೇಶನನ್ನು ಕ್ರಿಯೇಟ್ ಮಾಡ್ತಾರೆ. ಆದರೆ ನೀವು ಸೈಲೆಂಟಾಗಿ ಇರಬೇಕಾಗುತ್ತೆ, ಇಲ್ಲದಿದ್ದರೆ ಆರ್ಗ್ಯುಮೆಂಟ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ರಾಹು ಪ್ಲಸ್ ಗುರು ನಿಮಗೆ ಚತುರವಾದಂತಹ ಬುದ್ಧಿಯನ್ನು, ಇಂಟೆಲಿಜೆನ್ಸನ್ನು ಕೊಡ್ತಾರೆ. ನೀವು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ನೋಡೋಣ. ಹಲ್ಲಿನ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಕಾಲು ನೋವು, ಪ್ರಯಾಣದಲ್ಲಿ ಆಯಾಸವನ್ನು ಕೊಡ್ತಾರೆ. ನಿಮ್ಮ ಊಟ ತಿಂಡಿಯಲ್ಲಿ ತುಂಬ ಲಿಮಿಟೆಡ್ ಆಗಿರಬೇಕು. ನವೆಂಬರ್ 14ರ ಮೊದಲು ಈ ರೀತಿ ಆರೋಗ್ಯ ಸಮಸ್ಯೆಗಳನ್ನು ಕೊಡ್ತಾರೆ. ಬಟ್ ಆಫ್ಟರ್ 14 ನವೆಂಬರ್ ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತೀರಾ. ಮಕರ ರಾಶಿಯ ವಿದ್ಯಾರ್ಥಿಗಳ ಎಜುಕೇಷನ್ ಹೇಗಿದೆ ಅಂತ ನೋಡೋಣ. ನಿಮ್ಮ 5th ಲಾರ್ಡ್ ಶುಕ್ರ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ. ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೆ ನಿಮ್ಮ 11ನೇ ಮನೆಯಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತದೆ. ವಿದ್ಯಾರ್ಥಿಗಳ ಎಜುಕೇಷನ್ ನವೆಂಬರ್ 7ರವರೆಗೂ ಬಹಳ ಚೆನ್ನಾಗಿರುತ್ತದೆ. ಓದಲು, ಬರೆಯಲು ಸ್ಟೂಡೆಂಟ್ಸ್ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾ ಇರ್ತೀರಾ. ಕಾನ್ಸಂಟ್ರೇಷನು ತುಂಬ ಚೆನ್ನಾಗಿ ಮಾಡ್ತೀರಾ. ಎಕ್ಸಾಮ್ಗಳಲ್ಲಿ ಒಳ್ಳೆ ಪರ್ಫಾರ್ಮನ್ನು ಮಾಡ್ತೀರಾ. ಆದರೆ ನವೆಂಬರ್ 7ರ ನಂತರ ಡಿಸೆಂಬರ್ 2ರ ಒಳಗೆ ಶುಕ್ರ ಗ್ರಹ ಧನಸ್ಸು ರಾಶಿಯನ್ನು ಪ್ರವೇಶಿಸಿದಾಗ ಈ ಟೈಮ್ ಪೀರಿಯಡಲ್ಲಿ ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ಗಮನವನ್ನು ಕಡಿಮೆ ಆಗಬಹುದು. ನಿಮ್ಮ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈ ಟೈಮ್ ಪೀರಿಯಡಲ್ಲಿ ಎಜುಕೇಷನ್ನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆಫ್ಟರ್ ಡಿಸೆಂಬರ್ ಅಂದರೆ ಡಿಸೆಂಬರ್ 2ರ ನಂತರ ಮತ್ತೆ ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಇಂಟ್ರೆಸ್ಟನ್ನು ತೋರಿಸ್ತೀರಾ.
ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಕಾನ್ಸಂಟ್ರೇಟ್ ಮಾಡಲು ಕೊನೆಯಲ್ಲಿ ಒಂದು ಸರಸ್ವತಿಯ ಬೀಜ ಮಂತ್ರವನ್ನು ತಿಳಿಸ್ಕೊಡ್ಲಿದ್ದೇನೆ. ಈಗ ಮಕರ ರಾಶಿಯವರ ಲವ್ ಲೈಫ್ ಬಗ್ಗೆ, ಲವ್ ರಿಲೇಷನ್ಶಿಪ್ ಹೇಗಿದೆ ಅಂತ ನೋಡೋಣ. 5th ಹೌಸಲ್ಲಿ 5ನೇ ಮನೆಯಲ್ಲಿ ಗುರುಗ್ರಹವಿದೆ. ನಿಮ್ಮ ಪ್ರೇಮಿ ಅಥವಾ ಪ್ರಿಯತಮ ತನ್ನನ್ನು ತಾನೇ ತುಂಬ ದೊಡ್ಡ ಜ್ಞಾನಿ ಅಂದ್ಕೊಳ್ತಾರೆ. ನಿಮ್ಮಿಬ್ಬರಲ್ಲೂ ಈಗೋ ಕ್ಲಾಶಸ್ ಬರುವಂತಹ ಚಾನ್ಸಸ್ ಇವೆ. ನಿಮ್ಮ ಮಾತನ್ನು ಅವರು ಕೇಳೋದಿಲ್ಲ, ಅವರ ಮಾತನ್ನು ನೀವು ಕೇಳೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾರೆ. ನೀವು ಅವರ ತಪ್ಪುಗಳನ್ನು ಹುಡುಕ್ತಾ ಇರ್ತೀರಾ. ಈ ರೀತಿ ಪ್ರಾಬ್ಲಮ್ಸನ್ನು ನವೆಂಬರ್ 7ರಿಂದ ಡಿಸೆಂಬರ್ 2ರವರೆಗೆ ಕೊಡ್ತಾರೆ. ಆದ್ದರಿಂದ ಈ ಟೈಮಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಆಗ ನಿಮ್ಮ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಂತೆ ನೋಡ್ಕೊಳ್ಳಿ. ಡಿಸೆಂಬರ್ 2ರ ನಂತರ ಎಲ್ಲ ಸರಿ ಆಗ್ತಾ ಬರುತ್ತೆ. ಪರಸ್ಪರ ಪ್ರೀತಿ ಹೆಚ್ಚಾಗುತ್ತೆ ಇಬ್ಬರಲ್ಲೂ. ಇವಾಗ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ, ಶನಿ ಗ್ರಹ ಬಹಳ ಚೆನ್ನಾಗಿದೆ. ಮಂಗಳ ಗ್ರಹ ಕೇಂದ್ರ ಸ್ಥಾನದಲ್ಲಿದೆ. ಗುರುಗ್ರಹ ನಿಮ್ಮ ಪಂಚಮ ಸ್ಥಾನದಲ್ಲಿದೆ. ವೈವಾಹಿಕ ಜೀವನ 80 to 85% ಗುಡ್. ನಿಮ್ಮ ಲೈಫ್ ಪಾರ್ಟ್ನರ್ಗೆ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಯಾಕಂದರೆ 7ನೇ ಮನೆಯ ಅಧಿಪತಿ ಚಂದ್ರಗ್ರಹ. ಏನು ಮಾಡೋದಕ್ಕಾಗೋದಿಲ್ಲ. ಹರಿಯುವ ನೀರನ್ನು ಎಷ್ಟು ಹೊತ್ತು ಅಂತ ಅಂಗೈಯಲ್ಲಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಅಲ್ವಾ. ನಿಮ್ಮ ಜೀವನ ಸಂಗಾತಿ ಎಮೋಷ್ನಲಿ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ ನಿಮ್ಮ ಜೀವನ ಸಂಗಾತಿಗೆ. ಬಟ್ ಮ್ಯಾರಿಡ್ ಲೈಫ್ ಈಸ್ ಗುಡ್. ಅಷ್ಟೊಂದು ಸಮಸ್ಯೆಗಳು ಗೋಚಾರದಲ್ಲಿ ಕಾಣಿಸ್ತಾ ಇಲ್ಲ. ಮಕರ ರಾಶಿಯವರ ಅದೃಷ್ಟ ಲಕ್ ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮ ಭಾಗ್ಯಸ್ಥಾನದಲ್ಲಿ ಬುಧ ಗ್ರಹ ಕುಳಿತಿದೆ. ಭಾಗ್ಯಸ್ಥಾನ ಅಂದರೆ 9ನೇ ಭಾವ, ತನ್ನ ಸ್ವಂತ ಮನೆ. ಕನ್ಯಾ ರಾಶಿ ಬುಧನಿಗೆ ಸ್ವಕ್ಷೇತ್ರ ಬಹಳ ಚೆನ್ನಾಗಿದೆ. ಈ 3 ತಿಂಗಳು ನಿಮ್ಮ ಅದೃಷ್ಟ ಬಹಳ ಚೆನ್ನಾಗಿರುತ್ತದೆ. ಕೆಲವರು ವಾಹನ ತಗೊಳ್ಳುವಂತಹ ಪ್ಲಾನಲ್ಲಿ ಇರ್ತೀರಾ. ಮತ್ತು ಕೆಲವೊಬ್ಬರು ಮನೆಯನ್ನು ಖರೀದಿ ಮಾಡುವಂತಹ ಪ್ಲಾನ್ ಮಾಡ್ತಾ ಇದ್ದರೆ ಪ್ರಾಪರ್ಟಿ ಪರ್ಚೇಸ್ಗೆ ಇದು ಬೆಸ್ಟ್ ಟೈಮ್ ಆಗಿರುತ್ತೆ. ನಿಮ್ಮ ಸಾಡೆ ಸಾತಿನೂ ಇಳಿತಾ ಬರ್ತಿದೆ. ನಿಮ್ಮ ಲೈಫಲ್ಲಿ ಗ್ರೋತ್ ಖಂಡಿತವಾಗಿಯೂ ಸಿಗ್ತಾ ಹೋಗುತ್ತದೆ. ಬುಧನ ಪ್ಲೇಸ್ಮೆಂಟ್ ಬಹಳ ಚೆನ್ನಾಗಿದೆ. ನಿಮ್ಮ ಕೆರಿಯರ್ ಬಗ್ಗೆ ನೋಡೋಣ. ಶುಕ್ರ ಗ್ರಹ 10th ಹೌಸಲ್ಲಿ ಇರುತ್ತದೆ, ಅಂದರೆ 10ನೇ ಭಾವದಲ್ಲಿ ಸ್ಥಿತವಾಗಿದೆ. ಇದನ್ನು ಮಾಳವ್ಯ ರಾಜಯೋಗ ಅಂತ ಕರಿತೀವಿ. ಶುಕ್ರ ತನ್ನ ಸ್ವಂತ ಉಚ್ಚ ರಾಶಿಯಾದಂತಹ ತುಲಾ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ಅಕ್ಟೋಬರ್ 13ರ ಮೊದಲಿಗೆ ಶುಕ್ರ ಗ್ರಹ ನಿಮಗೆ ಲಕ್ಸುರಿಯನ್ನು ಕೊಡ್ತಾರೆ. ವರ್ಕಿಂಗ್ ಪ್ಲೇಸಲ್ಲಿ ಲಕ್ಸುರಿ, ನಿಮ್ಮ ಮನೆಯಲ್ಲಿ ಲಕ್ಸುರಿ. ಶುಕ್ರ ಅಂದರೆ ಲಕ್ಸುರಿಗೆ ಕಾರಕ ಗ್ರಹ. ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೂ ಜಾಬಲ್ಲಿ ಪ್ರಮೋಷನನ್ನು ಕಾಣಬಹುದು. ಜಾಬಲ್ಲಿ ಒಳ್ಳೆಯ ರೀತಿಯ ಪರಿವರ್ತನೆಯನ್ನು ಕಾಣ್ತೀರಾ. ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿರುವವರು ಈ ಟೈಮಲ್ಲಿ ಚೇಂಜ್ ಮಾಡಬಹುದು. ನವೆಂಬರ್ 7ರಿಂದ ನವೆಂಬರ್ ಕೊನೆಯವರೆಗೂ ನಿಮಗೆ ಟೆನ್ಷನ್, ಆಂಗ್ಸೈಟಿ ಇದ್ದೇ ಇರುತ್ತದೆ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ. ಸ್ವಲ್ಪ ಆತುರ ಹೆಚ್ಚಾಗಿರುತ್ತೆ ಈ ತಿಂಗಳಲ್ಲಿ. ಆದರೆ ಡಿಸೆಂಬರ್ ತಿಂಗಳಲ್ಲಿ ನಾರ್ಮಲ್ ಆಗಿಬಿಡ್ತೀರಾ. ನಿಮ್ಮ ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡ್ತೀರಾ. ಡಿಸೆಂಬರ್ ತಿಂಗಳಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಬಹಳ ಚೆನ್ನಾಗಿದೆ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿದಿನ ಸೂರ್ಯನಿಗೆ ಜಲವನ್ನು ಅರ್ಘ್ಯ ಕೊಡ್ತಾ ಬನ್ನಿ. ಶನಿಯ ಬೀಜ ಮಂತ್ರವನ್ನು ತಪ್ಪದೆ ಪ್ರತಿನಿತ್ಯ ಪಠಿಸಿ. ಬೀಜ ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರೇರೇಪಿಸಲು, ಉತ್ತೇಜಿಸಲು ಕಾನ್ಸಂಟ್ರೇಷನ್ ಮಂತ್ರ: ಓಂ ರೀಂ ಅಸೋ ಸರಸ್ವತಿಯೈ ನಮಃ. ಮತ್ತೊಂದು ಸಲ: ಓಂ ರೀಂ ಹಸೋ ಸರಸ್ವತಿಯೈ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆ ಒಳಗೆ ಪ್ರತಿ ವಿದ್ಯಾರ್ಥಿಗಳು, ಯಾರ್ಯಾರು ಎಜುಕೇಷನ್ ಮಾಡ್ತಾ ಇದ್ದೀರೋ ಅವರೆಲ್ಲ ಪ್ರತಿನಿತ್ಯ 21 ಬಾರಿ ಪಠಿಸ್ತಾ ಬನ್ನಿ. ವಿದ್ಯಾರ್ಥಿಗಳಿಗೆ ಕ್ರಮೇಣವಾಗಿ ವಿದ್ಯೆಯಲ್ಲಿ ಆಸಕ್ತಿ, ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಬರುತ್ತದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.